ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಕೆಲವೊಂದು ವ್ಯಕ್ತಿಗಳು ಯಾವಾಗಲೂ ದುಃಖದಲ್ಲಿರುತ್ತಾರೆ ಎಂದು ಹೇಳಿದ್ದಾರೆ. ದುಃಖಿತರು ಹೇಗಿರುತ್ತಾರೆ? ದುಃಖದಲ್ಲಿರಲು ಮುಖ್ಯ ಕಾರಣವೇನು? ಮೊದಲನೆಯದು, ಕುತಂತ್ರ ವ್ಯಕ್ತಿ. ಆಚಾರ್ಯ ಚಾಣಕ್ಯರು ಹೇಳುವ ಪ್ರಕಾರ ಕುತಂತ್ರ ಗುಣವಿರುವ ವ್ಯಕ್ತಿಯನ್ನು ಯಾರೂ ಕೂಡ ಸ್ನೇಹಿತನನ್ನಾಗಿ ಮಾಡಿಕೊಳ್ಳಲು ಬಯಸುವುದಿಲ್ಲ. ಯಾಕೆಂದರೆ ಕುತಂತ್ರಿಗಳು ಒಂದಲ್ಲ ಒಂದು ವಿಚಾರವನ್ನಿಟ್ಟುಕೊಂಡು ಸ್ನೇಹಿತರನ್ನು ನೋಯಿಸುತ್ತಲೇ ಇರುತ್ತಾರೆ. ಕುತಂತ್ರ ವ್ಯಕ್ತಿಗಳು ತನ್ನೊಂದಿಗೆ ಒಳ್ಳೆಯವನೇ ಇರಲಿ ಅಥವಾ ಕೆಟ್ಟವನೇ ಇರಲಿ ಅವನು ಅದರ ಬಗ್ಗೆ ಯೋಚಿಸುವುದಿಲ್ಲ. ತನ್ನ ಒಳಿತನ್ನೇ ಮೊದಲು ಗಮನದಲ್ಲಿಟ್ಟುಕೊಂಡಿರುತ್ತಾನೆ. ಈ ಕಾರಣಕ್ಕಾಗಿ ಯಾವುದೇ ವ್ಯಕ್ತಿಯು ಕುತಂತ್ರಿಗಳೊಂದಿಗೆ ಸ್ನೇಹ ಮಾಡಲು ಬಯಸುವುದಿಲ್ಲ. ಸ್ನೇಹಿತರಿಲ್ಲದ ಕಾರಣ ಕುತಂತ್ರಿಗಳಿಗೆ ತನ್ನ ಅಳಲನ್ನು ಹೇಳಿಕೊಳ್ಳಲು ಯಾರೂ ಇರುವುದಿಲ್ಲ. ಇದರಿಂದ ಅವರು ಯಾವಾಗಲೂ ದುಃಖದಲ್ಲಿಯೇ ಇರುತ್ತಾರೆ. ಎರಡನೆಯದು, ಒಬ್ಬಂಟಿ. ಒಬ್ಬಂಟಿಯಾಗಿರುವ ವ್ಯಕ್ತಿಯು ಯಾವಾಗಲೂ ದುಃಖಿತನಾಗಿರುತ್ತಾನೆ ಎಂದು ಆಚಾರ್ಯ ಚಾಣಕ್ಯರು ಹೇಳಿದ್ದಾರೆ. ಒಬ್ಬಂಟಿಯಾಗಿರಲು ಬಯಸುವ ವ್ಯಕ್ತಿಗಳು ತಾವೇ ಸ್ವತಃ ತಮ್ಮೆಲ್ಲ ಸ್ನೇಹಿತರನ್ನು ದೂರ ಸರಿಸುತ್ತಾರೆ. ಆದರೆ ಇವರಿಗೆ ಶತ್ರುಗಳು ಹೆಚ್ಚಾಗಿರುತ್ತಾರೆ. ಒಬ್ಬಂಟಿಯಾಗಿರಲು ಬಯಸುವ ವ್ಯಕ್ತಿಗಳು ತಮ್ಮ ದುಃಖವನ್ನು ಯಾರೊಂದಿಗೂ ಹಂಚಿಕೊಳ್ಳುವುದಿಲ್ಲ. ತಾವೇ ಸ್ವತಃ ಅನುಭವಿಸುವ ಮೂಲಕ ಯಾವಾಗಲೂ ದುಃಖದ ಮಡುವಿನಲ್ಲಿರುತ್ತಾರೆ. ಮೂರನೆಯದು, ಇತರರಿಗೆ ನೋವುಂಟು ಮಾಡುವ ವ್ಯಕ್ತಿ. ಸಾಮಾನ್ಯವಾಗಿ ಇತರರಿಗೆ ಹಾನಿಯನ್ನು ಮಾಡುವ ಅಥವಾ ನೋವುಂಟು ಮಾಡುವ ವ್ಯಕ್ತಿಯಿಂದ ದೂರವಿರಲು ಬಯಸುವುದು ಸಾಮಾನ್ಯ. ನಾವು ಯಾರೊಂದಿಗೆ ಇರುತ್ತೇವೆಯೋ ಅವರಿಗೆ ನಮ್ಮಿಂದ ಏನನ್ನೂ ಮಾಡಲು ಸಾಧ್ಯವಾಗದಿದ್ದರೂ ನೋವನ್ನಾಗಲಿ ಹಾನಿಯನ್ನಾಗಲಿ ಮಾಡಬಾರದು. ಆದರೆ ಕೆಲವರು ವ್ಯಕ್ತಿಗಳು ಇಂತಹ ತಪ್ಪುಗಳನ್ನು ಮಾಡುವುದರಿಂದ ಇದು ಅವರಿಗೆ ಇನ್ನೂ ಹೆಚ್ಚಿನ ದುಃಖವನ್ನು, ಅಸೂಯೆಯನ್ನು ಸೃಷ್ಟಿಸುತ್ತದೆ. ಇನ್ನು ನಾಲ್ಕನೆಯದು, ಸಮಸ್ಯೆಗಳನ್ನು ರಹಸ್ಯವಾಗಿಡುವ ವ್ಯಕ್ತಿ. ಕೆಲವೊಬ್ಬರು ತಾವು ಎಷ್ಟೇ ಸಮಸ್ಯೆಯಲ್ಲಿದ್ದರೂ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಬಯಸುವುದಿಲ್ಲ. ಅದರಿಂದ ಎಷ್ಟೇ ದುಃಖ ನೋವುಗಳಾದರೂ ಎಲ್ಲವನ್ನೂ ತಾವೊಬ್ಬರೇ ಅನುಭವಿಸಲು ಸಿದ್ಧರಿರುತ್ತಾರೆ. ಇಂಥವರ ಮನಸ್ಸು ಯಾವಾಗಲೂ ದುಃಖದಿಂದ ಭಾರವಾಗಿರುತ್ತದೆ ಎಂದು ಆಚಾರ್ಯ ಚಾಣಕ್ಯರು ಹೇಳಿದ್ದಾರೆ. ಚಾಣಕ್ಯ ನೀತಿಯಲ್ಲಿ ಚಾಣಕ್ಯರು ಹೇಳಿರುವ ಪ್ರಕಾರ ಯಾವ ವ್ಯಕ್ತಿ ಸತ್ಯವಂತರೊಂದಿಗೆ ಮತ್ತು ಬುದ್ಧಿವಂತರೊಂದಿಗೆ ಸ್ನೇಹವನ್ನು ಮಾಡುತ್ತಾನೋ ಅವನು ಯಾವುದೇ ಕಾರಣಕ್ಕೂ ದುಃಖಿತನಾಗಿರುವುದಿಲ್ಲ. ಒಂದು ವೇಳೆ ಅವನಲ್ಲಿ ದುಃಖವಿದ್ದರೂ ಅದನ್ನು ಸ್ನೇಹಿತರೊಂದಿಗೆ ಹಂಚಿಕೊಳ್ಳುವ ಮೂಲಕ ಕಡಿಮೆ ಮಾಡಿಕೊಳ್ಳುತ್ತಾನೆ.